ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ. ರೆಸಿಪಿ ಏನು ಗೊತ್ತಾ? ಇವತ್ತು ನಾನು ಪ್ರಿಪೇರ್ ಮಾಡ್ತಾ ಇರೋದು ಪನ್ನೀರ್ ಕರಿ. ತುಂಬ ಐಟಮ್ಸ್ ಬೇಕಾಗಲ್ಲ ಇದನ್ನು ಮಾಡೋಕ್ಕೆ. ಎಲ್ಲ ತರಕಾರಿಗಳನ್ನೂ ತೊಗೊಂಡು ಇಟ್ಕೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ, ಪನ್ನೀರ್ ಆಯಿತು, ಕೊರಿಯಾಂಡರ್, ಚಿಲ್ಲಿ ಏನೂ ಕಟ್ ಮಾಡಿಲ್ಲ, ಎಲ್ಲ ಹಾಗೇ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದೆ, ಸೊ ಅದರಿಂದ ಏನೂ ಕಟ್ ಮಾಡೋಕ್ಕಾಗಿಲ್ಲ. ಇವಾಗ ನಿಮ್ಮ ಜೊತೆ ವಿಡಿಯೋ ಮಾತಾಡ್ತಾ ಕಟ್ ಮಾಡ್ತೀನಿ, ಓಕೆನಾ? ಆ್ಯಕ್ಚುಲಿ ಬೆಳಗ್ಗೆ ಲೇಟಾಗಿ ಎದ್ದಿರೋದ್ರಿಂದ ನಾನು ಕಾಫಿ ಕೂಡ ಕುಡ್ದಿಲ್ಲ. ಸೊ ಇವಾಗ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಜೊತೆಗೆ ನಾನು ತರಕಾರಿನೆಲ್ಲ ಹೆಚ್ಕೋತೀನಿ. ಸೊ ನಾನಿವಾಗ ಮಾಡ್ತಾ ಇರೋದು ವೆರಿ ಈಸಿ ಪನ್ನೀರ್ ಕರಿ, ಓಕೆನಾ? ತುಂಬ ಏನೂ ಐಟಮ್ಸ್ ಹಾಕಲ್ಲ, ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ ಈ ಒಂದು ರೆಸಿಪಿನ. ಇಟ್ಸ್ ವೆರಿ ಟೇಸ್ಟಿ. ನಾನಂತ ಬಟರ್ ಯೂಸ್ ಮಾಡಲ್ಲ ಅಥವಾ ಯಾವುದೇ ಥರದ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಏನೂ ಯೂಸ್ ಮಾಡಲ್ಲ. ನಾರ್ಮಲಾಗಿ ಒಂದಿನ ಸಿಂಪಲಾಗಿ ಮಾಡೋಣ ಅಂತ ಮಾಡಿದೆ. ಸೊ ಸಖತ್ ಟೇಸ್ಟಿಯಾಗಿತ್ತು ಆ್ಯಂಡ್ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯಿತು. ಸೊ ಅದರಿಂದ ನಿಮಗೂ ತೋರಿಸೋಣ ಈ ಒಂದು ರೆಸಿಪಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಆಗ ಸ್ವಲ್ಪ ಲೇಟ್ ಆಗುತ್ತೆ. ಸೊ ನಾನು ಇವಾಗ ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನನಗಂತೂ ಕುಕ್ಕಿಂಗ್ ಅಂದರೆ ತುಂಬಾ ಇಷ್ಟ ಆ್ಯಂಡ್ ಚೆನ್ನಾಗೂ ಮಾಡ್ತೀನಿ. ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ನಾನು ಮಾಡಿರೋ ಅಡುಗೆ ಎಲ್ಲ. ನಾನು ಮಾಡೋ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಆ್ಯಂಡ್ ನಾನು ಇವತ್ತೇನು ಪ್ರಿಪೇರ್ ಆಗಿ ಬಂದಿಲ್ಲ ಮಾತಾಡೋಕ್ಕೆ. ರ್ಯಾಂಡಮಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ನನಗಂತೂ ಬೆಳಿಗ್ಗೆ ಒಂದು ಗ್ಲಾಸ್ ಕಾಫಿ ಕುಡ್ದಿಲ್ಲ ಅಂದರೆ ಸಮಾಧಾನವೇ ಆಗೋಲ್ಲ. ಕಾಫಿ ಇರಲೇಬೇಕು. ಆ್ಯಕ್ಚುಲಿ ಬೆಳಿಗ್ಗೆ ಕಾಫಿ ಕುಡಿಬಾರ್ದು ಅಂತ ಎಲ್ಲರೂ ಹೇಳ್ತಾರೆ. ಅದೇ ಖಾಲಿ ಹೊಟ್ಟೆನಲ್ಲಿ ಕುಡಿಬಾರ್ದು. ಬಟ್ ನಾನು ಆಟೋಟಲ್ಲಿ ಕುಡ್ದಿದ್ದೀನಿ. ಸೊ ಅದರಿಂದ ಪ್ರಾಬ್ಲಮ್ ಏನಿಲ್ಲ. ಈರುಳ್ಳಿನೆಲ್ಲ ಆ್ಯಕ್ಚುಲಿ ಆನಿಯನ್ ಬಂದ್ಬಿಟ್ಟು ಗ್ರೈಂಡ್ ಮಾಡೋಕ್ಕೆ ಹೆಚ್ಕೋತಾ ಇದ್ದೀನಿ, ಓಕೆನಾ? ಸ್ವಲ್ಪ ದಪ್ಪನೇ ಹೆಚ್ಕೊಳ್ಳಿ. ನಾನಿದು 2 ಆನಿಯನ್ ತೊಗೊಂಡಿದ್ದೀನಿ. ಸೊ 2 ಆನಿಯನು ಮತ್ತು 3 ಟೊಮೆಟೊ. ಕಾಫಿ ರೆಡಿ ಇದೆ. ನಾನು ಕಾಫಿ ಕುಡಿದು ಕಟ್ಟಿಂಗ್ ಮಾಡ್ತೀನಿ, ಓಕೆನಾ? ಕಾಫಿ ಕುಡಿದ್ರೆ ನಂಗೆ ಒಂದು ಒಳ್ಳೆ ಎನರ್ಜಿ ಬರುತ್ತೆ. ಸೊ ಜಸ್ಟ್ ಫ್ಯೂ ಮಿನಿಟ್ಸ್ ಕಾಫಿ ಕುಡಿದ್ಬಿಡ್ತೀನಿ. ಫ್ರೆಶ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಆನಿಯನ್ ಕಟ್ಟಿಂಗ್ ಆಗಿದೆ. ಟೊಮೆಟೊ 2 ಆನಿಯನ್ 3 ಟೊಮೆಟೊಸ್, ಓಕೆನಾ? ಎಲ್ಲನೂ ಗ್ರೈಂಡ್ ಮಾಡ್ಕೊಬೇಕು. ಸೊ ಗ್ರೈಂಡ್ ಮಾಡೋಕ್ಕೋಸ್ಕರ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟೇ ಐಟಮ್ಸ್ ಬೇಕಾಗಿರೋದು. 2 ಆನಿಯನ್, 3 ಟೊಮೆಟೊ, 2 ಚಿಲ್ಲಿ, ಕ್ಯಾಶ್ಯೂ, ಗೋಡಂಬಿ, ಒಂದು 7-8 ಗೋಡಂಬಿ, ಜಿಂಜರ್, ಗಾರ್ಲಿಕ್, ಓಕೆನಾ? ಇಷ್ಟು ಐಟಮ್ಸ್ನ ನಾನು ಗ್ರೈಂಡ್ ಮಾಡ್ಕೊತೀನಿ ಇವಾಗೆಲ್ಲನೂ ಇದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ, ಓಕೆನಾ? ಇವಾಗ ಆಯಿಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 2 to 3 ಸ್ಪೂನ್ ಆಯಿಲ್ ಹಾಕ್ಕೋಬೇಕು. 2 to 3 ಸ್ಪೂನ್ ಆಯಿಲ್ ಆ್ಯಡ್ ಮಾಡಿಕೊಂಡು ಪಲಾವ್ ಲೀಫ್ 2 ಪಲಾವ್ ಲೀಫ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ದೆನ್ ಗ್ರೈಂಡ್ ಮಾಡಿರೋಂಥ ಮಸಾಲೆ. ಗ್ರೈಂಡ್ ಮಾಡಿರೋಂಥ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣ ರುಬ್ಕೊಬೇಕು, ಓಕೆನಾ? ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು. ಸೊ ಗ್ರೈಂಡ್ ಮಾಡಿರೋಂಥ ಮಸಾಲೆ ಆ್ಯಡ್ ಮಾಡಿದ್ದೀನಿ. ಒಂದಿಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಅದಾದಮೇಲೆ ನಾನು ಮಸಾಲಾಸ್ ತೊಗೊಂಡಿಟ್ಕೋತೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಆನಿಯನ್ ಸ್ಮೆಲ್ ಹೋಗಬೇಕು. ಆನಿಯನ್ ಸ್ಮೆಲ್ ಹೋದ್ಮೇಲೆ ನೀವು ಮಸಾಲಾಸ್ನ ಆ್ಯಡ್ ಮಾಡ್ಕೊಳ್ಬೋದು. ಕುದೀತಾ ಇದೆ. ಸೊ ಇದು ಕುದೀತಾ ಇದೆ. 1 ನಿಮಿಷ. ಒಂದು ಸ್ಪೂನ್, 1 to 1.5 ಸ್ಪೂನು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಖಾರದ ಪುಡಿ ಮತ್ತು ಧನಿಯಾ ಪುಡಿ. 1.5 ಸ್ಪೂನ್ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಂಡಿದ್ದೀನಲ್ವ, 1 ಸ್ಪೂನ್ ಧನಿಯಾ ಪುಡಿ. ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಲ್ಟ್, ಖಾರದ ಪುಡಿ, ಉಪ್ಪು, ಖಾರದ ಪುಡಿ ಅಂತ ಇದ್ದೀನಿ, ಸಾರಿ. ಸೊ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ಬಿಡಿ. ಮತ್ತು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ.
ದೆನ್ ಸ್ವಲ್ಪ ಗರಂ ಮಸಾಲ ಓಕೆನಾ, ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ, ತುಂಬ ಹಾಕೋಬಿಡಿ, ತುಂಬ ಮಸಾಲ ಅನಿಸ್ಬಿಡುತ್ತೆ. ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡ್ಮೇಲೆ ನಾನು ರುಬ್ಬಿದ್ದೀನಲ್ವ, ಸೊ ರುಬ್ಬಿದಂಥ ನೀರು ಆ್ಯಡ್ ಮಾಡ್ಕೊತಾಯಿದ್ದೀನಿ ಸ್ವಲ್ಪ. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಪನ್ನೀರ್ ಆ್ಯಡ್ ಮಾಡ್ಕೊತೀನಿ. 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೋಬೇಕು ಓಕೆನಾ. ಇದಾದಮೇಲೆ ಪನ್ನೀರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಓಕೆ, ಇವಾಗ ಪನ್ನೀರೆಲ್ಲ ಆ್ಯಡ್ ಮಾಡಿದ್ದೀನಿ. ಪನ್ನೀರ್ ಬೇಯೋವರೆಗೂ ಬಿಡಿ ಆಯಿತಾ. ಅದಾದಮೇಲೆ ಗೀ ಆ್ಯಡ್ ಮಾಡಿ, ಕೊರಿಯಾಂಡರ್ ಆ್ಯಡ್ ಮಾಡಿ, ಸೊ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ. ಒನ್ ಮೋರ್ ಥಿಂಗ್, ಇದಕ್ಕೆ ನೀವು ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡ್ಕೊಬೋದು, ಅಂದರೆ ಸ್ವೀಟ್ ಇಷ್ಟಪಡೋರು ಶುಗರ್ನ ಆ್ಯಡ್ ಮಾಡ್ಕೊಬೋದು. ಬಟ್ ನಾನು ಆಲ್ರೆಡಿ ಆನಿಯನ್ ತುಂಬ ಸ್ವೀಟಾಗಿದೆ, ಸೊ ಅದರಿಂದ ನಾನು ಸ್ವೀಟ್ ಆ್ಯಡ್ ಮಾಡ್ಕೊಳಲ್ಲ. ಆನಿಯನ್ನೇ ಒಂದು ಸ್ವೀಟ್ನೆಸ್ ಕೊಡುತ್ತೆ, ಇಲ್ಲಾಂದರೆ ನಾರ್ಮಲಾಗಿ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊತೀನಿ. ಸೊ ಅಷ್ಟೆ. ಆ್ಯಂಡ್ ಇದು ಬಂದ್ಬಿಟ್ಟು ಚಪಾತಿಗೆ, ಈವನ್ ರೈಸ್ ಕೂಡ ಒಳ್ಳೆ ಜೀರಾ ರೈಸ್ ಕೂಡ ಸಖತ್ತಾಗಿರುತ್ತೆ. ಟೇಸ್ಟ್ ಮಾಡಿ, ಟ್ರೈ ಮಾಡಿ. ಒಂದು ಸ್ಪೂನ್ ಗೀ ಆ್ಯಡ್ ಮಾಡ್ಕೊತೀನಿ. ಒಂದು ಪನ್ನೀರ್ ಕರಿ ರೆಡಿ ಆಗುತ್ತೆ. ಕೊರಿಯಾಂಡರ್ ಆ್ಯಡ್ ಮಾಡ್ಕೊಂಬಿಡ್ತೀನಿ. ಸೊ ಪನ್ನೀರ್ ಕರಿ ರೆಡಿ ಟು ಟೇಸ್ಟ್. ಓಕೆ, ಡನ್. ಓಕೆ, ಫೈನಲಿ ರೆಡಿ ಆಗಿದೆ. ನಾನು ಇದನ್ನ ಸರ್ವ್ ಮಾಡ್ಕೊತೀನಿ ಇವಾಗ. ವಾವ್, ಸಖತ್ತಾಗಿ ಕಾಣ್ತಾ ಇದೆ. ಟೇಸ್ಟಿಯಾಗಿರುವಂಥ ಪನ್ನೀರ್ ಕರಿ ರೆಡಿಯಾಗಿದೆ. ಸಖತ್ತಾಗಿದೆ ಸ್ಮೆಲ್ ಆ್ಯಂಡ್ ಟೇಸ್ಟ್ ಎಲ್ಲನೂ ಓಕೆನಾ. ಇನ್ನೂ ಒಂದಿಷ್ಟು ವಿಡಿಯೋಸ್ ಮಾಡ್ತಾನೇ ಇರ್ತೀನಿ. ಮೇ ಬಿ ಒಂದು ಫ್ಯೂ ಡೇಸ್ ಆಗ್ಬೋದು ಮಾಡೋಕ್ಕೆ. ಕುಕ್ಕಿಂಗ್ ವಿಡಿಯೋ ಸ್ವಲ್ಪ ಟೈಮ್ ತೊಗೊಳುತ್ತೆ, ನಾನು ಟೈಮ್ ತೊಗೊಂಡು ಮಾಡಬೇಕಾಗತ್ತೆ. ಸೊ ಪ್ಲೀಸ್ ಹೀಗೆ ನಾನು ಮಾಡಿರುವಂಥ ಎಲ್ಲ ವಿಡಿಯೋನೂ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಸೊ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಮಾಡೋದಕ್ಕೆ, ತುಂಬ ಟೈಮ್ ತೊಗೊಳ್ಳಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಹೀಗೆ ನೋಡ್ತಾ ಇರಿ. ದೆನ್ ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ನಾನು ನಿಮ್ಮ ಚೇತನ. ಥ್ಯಾಂಕ್ ಯು.